ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಫ್ರೆಂಡ್ ಟು ಕ್ರೈಸ್ಟ್ ರಿವೀಲ್ ಮಿನಿಸ್ಟ್ರಿ ಮುಖಾಂತರವಾಗಿ ಈ ಒಂದು ಮಿನಿಸ್ಟ್ರಿಯಲ್ಲಿ ಬರುವಂಥ ಎಲ್ಲ ಸಂದೇಶಗಳನ್ನು ನೀವೆಲ್ಲರೂ ನೋಡಿ ಮತ್ತು ನಮಗಾಗಿ ಪ್ರಾರ್ಥನೆ ಮಾಡುವವರಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುವನಾಗಿದ್ದೇನೆ ಮತ್ತು ನಿಮಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಈ ಸಭೆಗಾಗಿ ಮತ್ತು ಸೇವೆಗಾಗಿ ನೀವು ಪ್ರಾರ್ಥನೆ ನೆನೆಸ್ಕೊಳ್ರಿ. ಕರ್ತನ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ 11ರಿಂದ 14 ವಚನ ನಾವು ನೋಡುವಾಗ ಇಲ್ಲಿ ವಾಕ್ಯಗಳು ಹೇಳುತ್ತೆ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವು ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ? ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ಕರ್ತನಾದಂತಹ ಯೇಸು ಕ್ರಿಸ್ತನು ನಮ್ಮನ್ನ ತನ್ನ ಮಕ್ಕಳನ್ನ ಕರೀತಾ ಇದ್ದಾನೆ. ಯಾವ ರೀತಿಯಾಗಿ ಎಂಬುದಾಗಿ ಕರೆಯುವುದಾದರೆ, ಮಕ್ಕಳಿರ ಬನ್ನಿರಿ ಎಂಬುದಾಗಿ. ಆತನ ಭಯವನ್ನ, ದೇವರ ಭಯ ಏನೆಂಬುದಾಗಿ ಆತನು ನಮಗೆ ಕಲಿಸುವನಾಗಿದ್ದಾನೆ. ನಾವು ಭಯಭಕ್ತಿಯಲ್ಲಿ ಬೆಳೆಯಬೇಕು, ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಮತ್ತು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಉನ್ನತವಾಗಿ ಬೆಳೆಯಬೇಕು, ನಮ್ಮ ಕುಟುಂಬದಲ್ಲೇ ನಾವು ಅಭಿವೃದ್ಧಿ ಆಗಬೇಕು ಎಂಬುದಾಗಿ ನೆನೆಸೋದಾದರೆ ಕರ್ತನ ಭಯವು ನಮ್ಮಲ್ಲಿರಬೇಕು. ಪ್ರತಿಯೊಬ್ಬನ ಮನುಷ್ಯನ ಹೃದಯದಲ್ಲಿ ದೇವರ ಭಯವಿರಬೇಕು. ನಾವು ಜನಗಳಿಗೆ ಭಯ ಪಡುವುದಿಲ್ಲ ಮತ್ತು ದೊಡ್ಡವರಿಗೆ ನಾವು ಮರ್ಯಾದೆ ಕೊಡೋದಿಲ್ಲ ಮತ್ತು ಲೋಕಕ್ಕೆ ನಾವು ಸಹ ಲೋಕದ ಇಷ್ಟದ ರೀತಿಯಲ್ಲಿ ನಾವು ಜೀವನ ಮಾಡುತ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ದೇವರ ಮಕ್ಕಳಿಗೆ ಒಂದು ಅಭಯವಾದ ಹಸ್ತವನ್ನ ದೇವರು ಹೇಳ್ತಾ ಇದ್ರೆ, ನನ್ನ ಬಳಿಗೆ ಬನ್ನಿರಿ, ದೇವರ ಭಯ ಏನೆಂಬುದಾಗಿ ನಾನು ಕಲಿಸುತ್ತೇನೆ ಎಂಬುದಾಗಿ. ಆತನ ಭಯ, ದೇವರ ಭಯ ನಮ್ಮಲ್ಲಿದ್ದರೆ ನಾವು ದೊಡ್ಡವರಿಗೆ ಗೌರವಿಸುತ್ತೇವೆ, ಬಂಧು ಬಳಗದವರನ್ನ ಗೌರವಿಸ್ತೇವೆ ಮತ್ತು ಹಿರಿಯರನ್ನ ನಾವು ಸನ್ಮಾನಿಸುತ್ತೇವೆ. ಅದೇ ರೀತಿಯಾಗಿ ದೇವರಿಗೆ ನಾವು ಭಯ ಪಡುವರಾಗಿದ್ದೇವೆ. ದೇವರ ಭಯ ಯಾವ ಮನುಷ್ಯನಲ್ಲಿರುವುದಿಲ್ಲವೋ ಅವನು ಜೀವನದಲ್ಲಿ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ದೇವರ ಭಯ ಯಾವ ಮನುಷ್ಯನಲ್ಲಿರೋದಿಲ್ಲೋ ಅವನು ಯಾವ ರೀತಿಯಾಗಿ ಅವನು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಿಲ್ಲ. ದೇವರ ಭಯ ಮನುಷ್ಯನಲ್ಲಿ ಇಲ್ಲ ಎಂಬುದಾಗಿ ನೆನೆಸೋದಾದ್ರೆ ಅವನು ಯಾವ ರೀತಿ ಆಗ್ತಾನಂದ್ರೆ ಲೋಕದ ರೀತಿಯಲ್ಲಿ ಜೀವನ ಮಾಡುತ್ತಾನೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ದೇವರ ಭಯ ನಮ್ಮಲ್ಲಿರ್ಬೇಕಾದ್ರೆ ನಮ್ಮ ನಾಲಿಗೆಯನ್ನ ಕಾಪಾಡಿಕೊಳ್ಳಬೇಕು. ನಮ್ಮ ಒಂದು ಮನುಷ್ಯನ ಜೀವನದಲ್ಲಿ ಬಹು ಮುಖ್ಯವಾದಂತಹ ಅಂಗ ಅಂದ್ರೆ ಎಂಬುದಾಗಿ ನೆನೆಸೋದಾದ್ರೆ ಅದು ನಾಲಿಗೆ. ಆ ನಾಲಿಗೆಯನ್ನ ನಾವು ಹಿತವಾಗಿ ಮಿತವಾಗಿ ಕಾಪಾಡಿಕೊಳ್ಳಬೇಕು. ಮತ್ತೆ ನಾವು ಮಾಡುವಂತ ಮಾತು ಯಾವ ರೀತಿಯಾಗಿದೆ ಎಂಬುದಾಗಿ ಅನೇಕ ಜನ ನಮ್ಮನ್ನ ನೋಡ್ತಾ ಇರ್ತಾರೆ. ನಮ್ಮ ಮಾತು ಯಾವ ರೀತಿಯಾಗಿದೆ ಎಂಬುದಾಗಿ. ನಾಲಿಗೆಯಿಂದ ಒಂದು ಮಾತು ಬಂದ್ರೆ ಅದು ಒಂದು ಸಾರಿ ಹೋಯ್ತು. ಇದರಲ್ಲಿ ನೋಡುವ ಹಾಗೆ, ಗಾದೆಯಲ್ಲಿ ನೋಡುವ ಹಾಗೆ, ಮಾತು ಹಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಎಂಬುದಾಗಿ ಗಾದೆ ಇದೆ. ನಾವು ಆಡುವಂತ ಮಾತು ಅದು ಯಾವ ರೀತಿಯಾಗಿದೆ ಅಂದ್ರೆ ಇನ್ನೊಬ್ಬರಿಗೆ ಇಂಪಾಗಿ ಕೇಳಿಸುವಂತಿರಬೇಕು. ಆ ಮಾತು ಇನ್ನೊಬ್ಬರನ್ನ ಸನ್ಮಾರ್ಗಕ್ಕೆ ನಡೆಸುವಂತದ್ದಾಗಿರಬೇಕು. ಆ ಮಾತಿನಿಂದ ಅವರು ತನ್ನ ಜೀವನವನ್ನ ಬದಲಾವಣೆ ಮಾಡಿಕೊಳ್ಬೇಕು. ಮತ್ತೆ ಆಡುವಂತ ಮಾತಿಗೆ ಮರ್ಯಾದೆ ಕೊಟ್ಟು ಮತ್ತೆ ಆ ಮಾತಿನಿಂದ ಅವರು ಅಭಿವೃದ್ಧಿ ಆಗುವುದನ್ನು ನೋಡ್ಬೇಕು. ಹಾಗಾಗಿ ನಾವು ಮಾತನಾಡುವಾಗ ನಮ್ಮ ಮಾತಿನ ಮೇಲೆ ನಿಗಾ ಇರಬೇಕು ಮತ್ತು ಆ ಮಾತಿನಲ್ಲಿ ಒಂದು ದೇವರ ಭಯ ಇರಬೇಕು. ಯಾವ ಮಕ್ಕಳು ದೇವರ ಭಯದಲ್ಲಿರುತ್ತಾರೋ, ಯಾವ ದೇವಜನರು ದೇವರ ಭಯಭಕ್ತಿಯಲ್ಲಿ ನಿಡ್ತಾರೋ ಅವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೇಳುತ್ತಾರೆ. ಅದೇ ರೀತಿಯಾಗಿ ಅವರು ದೇವರ ಭಯದಲ್ಲಿರ್ತಾರೆ. ಮತ್ತು 2 ವಿಷಯಗಳು ಈ ವಾಕ್ಯದಲ್ಲಿ ನಾವು ನೋಡ್ತೀವಿ. 34ನೇ ಕೀರ್ತನೆಗಳಲ್ಲಿ 11ರಿಂದ 14 ವಚನ ನೋಡುವಾಗ 2 ವಿಷಯಗಳ ಬಗ್ಗೆ ಅಲ್ಲಿ ಮಾತನಾಡುತ್ತಾರೆ ಕರ್ತನಾದಂತಹ ಯೇಸು ಕ್ರಿಸ್ತನು. ಏನಂದ್ರೆ, ಒಂದು ನಾಲಿಗೆ ವಿಷಯವಾಗಿ ಮತ್ತು 2ನೇದಾಗಿ ತುಟಿಯ ವಿಷಯವಾಗಿ. ನಿನ್ನ ತುಟಿಗಳನ್ನ ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಮೊದಲನೇದಾಗಿ ನಾವು ನಾಲಿಗೆಯನ್ನ ಕಾಪಾಡಿಕೊಳ್ಬೇಕು. 2ನೇದಾಗಿ ನಮ್ಮ ತುಟಿಗಳನ್ನ, ವಂಚನೆಯ ಮಾತುಗಳು, ಕೆಟ್ಟ ಮಾತುಗಳು, ಕುಯುಕ್ತ ಮಾತುಗಳು, ಮತ್ತೆ ಮೋಸಕರವಾದಂತಹ ಮಾತುಗಳು, ಮತ್ತೆ ಲೀಲಾಚಾಲವಾಗಿ ಮಾತಾಡಿ ಜನರನ್ನ ಮರಳು ಮಾಡುವಂತ ಮಾತುಗಳನ್ನ ನಾವು ಆಡಬಾರದು. ದೇವರ ಮಕ್ಕಳು ನಾವು ಏನ್ ಮಾಡ್ಬೇಕಂದ್ರೆ ದೇವರ ಭಯದಲ್ಲಿ, ದೇವರ ಜ್ಞಾನದಲ್ಲಿ, ದೇವರ ಒಂದು ಜೀವನ, ದೇವರ ಒಂದು ಭಯದಲ್ಲಿ ನಾವು ಜೀವನ ಸಾಗಿಸಬೇಕಾದ್ರೆ ನಾವೇನ್ ಮಾಡ್ಬೇಕು? ಮೊದಲದಾಗಿ ನಾಲಿಗೆಯನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. 2ನೇದಾಗಿ ತುಟಿಗಳನ್ನ, ವಂಚನೆಯ ಮಾತುಗಳನ್ನ ಆಡದೆ ಆ ತುಟಿಗಳನ್ನ ಕಾಪಾಡಿಕೊಂಡಾಗ ಮಾತ್ರ ವಾಕ್ಯದಲ್ಲಿ ಹೇಳುವ ಪ್ರಕಾರವಾಗಿ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನ ಮಾಡು, ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ. ನೋಡಿ, ನಾವು ಕೆಟ್ಟದ್ದನ್ನ ನಾವು ಬಿಟ್ಟು ಒಳ್ಳೆಯದನ್ನ ಮಾಡುವವರಾಗಿ ನಾವು ಕಲಿಬೇಕು. ಅದೇ ನಾವು ಜನರಿಂದ, ಅನೇಕ ಜನ ನಮ್ಮನ್ನು ನೋಡ್ತಾ ಇರ್ತಾರೆ,
ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತು ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ನಾವು ಹೇಗಿದ್ದೀರಿ, ನಮ್ಮ ಜೀವನ ಶೈಲಿ ಹೇಗಿದೆ, ನಾವು ಮಾತನಾಡುವಂತಹ ಒಂದು ಮಾತು ಹೇಗಿದೆ ಎಂಬುದಾಗಿ ಅನೇಕ ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಒಳ್ಳೆಯದನ್ನ ಮಾತನಾಡಬೇಕು, ಮತ್ತೆ ಸಮಾಧಾನವನ್ನ ನಾವು ಹಾರೈಸಿ ಅದಕ್ಕಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು, ಪ್ರಯಾಸ ಪಡಬೇಕು. ಹೀಗಾಗಿ ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಮತ್ತು ಈ ವಾಕ್ಯಗಳನ್ನು ಕೇಳಿದಂತ ನಿಮ್ಮೆಲ್ಲರಿಗೂ ಕರ್ತನು ಶುಭವನ್ನು ಅನುಗ್ರಹಿಸಲೆಂಬುದಾಗಿ ಕರ್ತನಲ್ಲಿ ಬೇಡುವನಾಗಿದ್ದೇನೆ. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಆಮೇನ್.